ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ದಿನಾಂಕ 5-12-2025 ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕಸ ಗುಡಿಸೋದಾಗ್ಬೋದು, ಕಚೇರಿ ಕೆಲಸ ಆಗ್ಬೋದು, UGD ಗಾಡಿಗಳಾಗ್ಬೋದು, ಸಕ್ಕಿಂಗ್ ಅಂಡ್ ಜೆಟ್ಟಿಂಗ್ ಮಿಷಿನ್ ಆಗ್ಬೋದು, ಎಲ್ಲ ಕೂಡ ಡ್ರೈವರ್ಸ್ಗಳು, ಕಸದ ವಾಹನ ಚಾಲಕರು ಎಲ್ಲರೂ ಕೂಡ ಸ್ಥಗಿತಗೊಳಿಸಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಹಿಂದೆ ಸರ್ಕಾರ ಮಾತುಕತೆ ಕರೆದು ನಾವು 27/5/2025 ಪ್ರತಿಭಟನೆ ಮಾಡಿದ್ದು. ಆವಾಗ ಸರ್ಕಾರ ನಮಗೆ ರೈಟಿಂಗ್ ನಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಟಿತ್ತು. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಅತೀಕ್ ಸರ್ ಅವರಿದ್ರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆ ಜಾಫರ್ ಸರ್ ಅವರಿದ್ರು, ನಮ್ಮ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿ ದೀಪಾ ಚೋಳನ್ ಮೇಡಮ್ ಅವರಿದ್ರು, ನಮ್ಮ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಪ್ರಭುಲಿಂಗ್ ಕಾವಲ್ಕಟ್ಟಿ, ನಮ್ಮ ರಾಜ್ಯಾಧ್ಯಕ್ಷ, ನಾವೆಲ್ಲ ಆಫೀಸ್ ಬೇರರ್ಸು ಇಲ್ಲಿದ್ದು. ಅವರು ನಮಗೆ 3 ತಿಂಗಳೊಳಗಾಗಿ ನಿಮ್ದೆಲ್ಲ ಭರವಸೆಗಳನ್ನ ಹಂತವಾಗಿ ಬಗೆಹರಿಸ್ತೀವಿ, ಈಗ ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿ ಮಾನ್ಯ ಸಚಿವರು ನಮಗೆ ರೈಟಿಂಗ್ ನಲ್ಲಿ ಕೊಟ್ಟಿದ್ರು. ನಮ್ಮ ಬೇಡಿಕೆಗಳೇನು ಅಂತ ಹೇಳಿದ್ರೆ ನೋಡಿ, ಜ್ಯೋತಿ ಸಂಜೀವಿನಿ ನಮ್ಮ ಹೆಲ್ತ್ ನಮ್ ಕಾಪಾಡೋದು ಆರೋಗ್ಯಕ್ಕೆ ಜ್ಯೋತಿ ಸಂಜೀವಿನಿ ಕೊಡಿ ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ. ಇದು ನ್ಯಾಯಸಮ್ಮತವಾದ ಬೇಡಿಕೆ. ಈಗ ಪೌರ ಕಾರ್ಮಿಕರು, UGD ವರ್ಕರ್ಸು, ಲಂಗ್ಸ್ ಇನ್ಫೆಕ್ಷನ್, ಪ್ರತಿಯೊಂದು ಕಾಯಿಲೆಗೆ ತುತ್ತಾಗ್ತಾರೆ. ನೀವು ಬೇರೆ ಬೇರೆ AC ಹವಾನಿಯಂತ್ರಣದಲ್ಲಿ ಕುತ್ಕೊಂಡಿರೋರ್ಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ, ಅವ್ರಿಗೆಲ್ಲ ಜ್ಯೋತಿ ಸಂಜೀವಿನಿ ಕೊಡ್ತಾ ಇದ್ರಿ. ನೀಡಿರ್ತಕ್ಕಂಥದ್ದು ನಿಜವಾದ ಯಾವ್ದು ಶ್ರಮಿಕ ವರ್ಗ ಇದೆ ಆ ನಮ್ಮ ಈ ವರ್ಗಕ್ಕೆ ಏನು UGDs ವರ್ಕರ್ಸ್, ವಾಟರ್ ಸಪ್ಲೈ ಅನ್ನೋರು, ಎಲ್ಲ ಡ್ರೈವರ್ಸು ಎಲ್ರಿಗೂ ಇದು ನಮಗೆ ನೀಡಿದೆ, ಇದು ನಮಗೆ ಕೊಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದು. ಇದು ನ್ಯಾಯಸಮ್ಮತವಾಗಿದೆ, ಇದನ್ನು ಮಾಡಬೇಕಾಗಿತ್ತು ಸರ್ಕಾರ. ಇದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ನಷ್ಟ ಉಂಟಾಗ್ತಾ ಇರಲಿಲ್ಲ. ಆಮೇಲೆ ಎರಡನೇ ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮನ್ನ ಎಲ್ಲರನ್ನು ಕೂಡ KGID GPF ಕೊಡಬೇಕು ಅಂತ ಕೇಳಿದ್ವಿ. KGID GPF ಕೂಡ ಅಷ್ಟೇ, ನಮ್ಮ ದುಡ್ಡಿನಲ್ಲಿ 75% ನಾವು ದುಡ್ಡು ಕಟ್ತೀವಿ, ಅದು ವಿಮೆ. ಅದು 25% ಮಾತ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಹಣ. ನಮ್ಮ ದುಡ್ಡನ್ನ ನಾವು ಕಟ್ಕೋತೀವಿ, ನಮಗೆ KGID GPF ಕೊಡಿ ಅಂತ ಹೇಳಿದ್ರೆ ಇದು ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಗರಸಭೆಗಳಲ್ಲಿ ಗ್ರೇಡ್ 1 ಗ್ರೇಡ್ 2 ನಗರಸಭೆಗಳಲ್ಲಿ ಇರ್ತಕ್ಕಂಥ ಪೌರ ನೌಕರನ್ನ ಡೈರೆಕ್ಟ್ ಪೇಮೆಂಟ್ ಕೆಲಸ ಮಾಡ್ತಕ್ಕಂಥವ್ರನ್ನ ಕಾಯಂ ಮಾಡ್ತಾ ಇಲ್ಲ. 50% ಅವ್ರು ಸೋರ್ಸು ಅಂತದೆ, 50% ಕಾಯಂ ಅಂತ ಇದೆ. ನಾವು ಹೇಳ್ತಕ್ಕಂಥದ್ದು ಇದು ಒಂದ್ಸತಿ ನೋಡಿ, ಪುರಸಭೆಗಳಿಗೆ 100% ಮಾಡಿದಿರಿ, ಕಾರ್ಪೊರೇಷನ್ಗಳಲ್ಲಿ 100% ಮಾಡ್ಬಿಟ್ಟಿದೀವಿ. ಈ ನಗರಸಭೆಗಳು ಏನ್ ಮಾಡಿತ್ತು, ನಗರಸಭೆಗಳಲ್ಲಿ ಇರ್ತಕ್ಕಂಥ ನೌಕರರಿಗೆ ನೀವು ಕಾಯಂ ಮಾಡಬೇಕು, ಯಾರನ್ನು ಕೂಡ ಬ್ಯಾಲೆನ್ಸ್ ಉಳಿಸಬಾರ್ದು. UGD ವರ್ಕರ್ಸು, ಲೋಡರ್ಸು, ಕ್ಲೀನರ್ಸು, ವೆಟ್ವೇಲ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಇವ್ರನ್ನ ಕಾಯಂ ಮಾಡೋ ಡೈರೆಕ್ಟ್ ಪೇಮೆಂಟ್ ನಲ್ಲಿ ಇರೋರಿಗೆ. ಆಮೇಲೆ ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನೋಡಿ ಎಷ್ಟು ವೈಜ್ಞಾನಿಕ ಅಂದ್ರೆ, ದಿನಗೂಲಿ ಕ್ಷೇಮಾಭಿವೃದ್ಧಿ ಅಂತ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಉಮಾದೇವಿ ಪ್ರಕರಣ ಅಂತ ಬರೀ ಒಂದು ಪ್ರಕರಣದ 5 ಕಂಡೀಷನ್ಸ್ ಬಗ್ಗೆ ಮಾತಾಡ್ತದೆ ಸರ್ಕಾರ. 5 ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ರು ಕೂಡ ಕೆಲವರಿಗೆ ರಾಜ್ಯ ಸರ್ಕಾರ ಅವ್ರನ್ನ ಕಾಯಂ ಮಾಡ್ತಾ ಇಲ್ಲ. ಕ್ಷೇಮಾಭಿವೃದ್ಧಿ ಅವರು ದಿನಗೂಲಿ ನೌಕರರು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರು, ಇವರು ಇಡೀ ರಾಜ್ಯದಲ್ಲಿ ಬರೀ 1200 ಜನ ಇದ್ದಾರೆ ಅಷ್ಟೇ. ಆ 1200 ಜನದಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ. ಇನ್ನು ಕೇವಲ ನಮಗೆ 1115-116 ಜನ ಅಷ್ಟೇ ಉಳಿದಿರೋದು ಇಡೀ ರಾಜ್ಯದಲ್ಲಿ. ಅವ್ರನ್ನ ಕಾಯಂ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ನಷ್ಟ ಆಗಲ್ಲ. ಆದ್ರೆ ಅವ್ರನ್ನ ಕಾಯಂ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ, ಈಗ 90% ಬೆನಿಫಿಷಿಯರ್ ಕೊಡ್ಬೇಕು, ಅವ್ರಿಗೆ ಎಲ್ಲ ರೀತಿ ಸೌಲಭ್ಯ ಕೊಡ್ಬೇಕು. ಆದ್ರೆ ಅವ್ರ ನಿವೃತ್ತಿ ಆದ ಸಂದರ್ಭದಲ್ಲಿ ಅವ್ರಿಗೇನು ಬೆನಿಫಿಟ್ ಇಲ್ಲ. ಇದು ಒಂದ್ಸತಿ ಸೆಟಲ್ಮೆಂಟ್ ಮಾಡ್ಬಿಡಿ ಅಂತ ನಾವು ಕೈ ಜೋಡಿಸಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಈ ಆನೆ ಕಾವಾಡಿಗರ ರಿಸರ್ವೇಶನ್ ಎಕ್ಸಾಮ್ಷನ್ ಇದೆ. ಆನೆ ಕಾವಾಡಿಗರಂತ ಸಮುದಾಯ, ಅವ್ರಿಗೆ ರಿಸರ್ವೇಶನ್ ನ ಎಕ್ಸಾಮ್ಷನ್ ಮಾಡಿದೆ. ಅದನ್ನು ಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡ್ತದೆ. ಬೇರೆಯವ್ರು ಯಾರು ಆನೆಗಳು ಪಳಗ್ಸಕ್ ಬರೋದಿಲ್ಲ, ಆ ಸಮುದಾಯನೇ ಪಳಗಿಸ್ತಾ ಇರೋದ್ರಿಂದ ಆ ಸಮುದಾಯಕ್ಕೆ ಎಕ್ಸಾಮ್ಷನ್ ಮಾಡ್ತಾ ಇದೆ, ಮಾಡಿ ಕಾಯಂ ಮಾಡ್ತದೆ, ಅವ್ರನ್ನೇ ತಗೊಳ್ತದೆ. ಹಂಗೆ ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ರಾಜ್ಯದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ಅವ್ರನ್ನ, ದಿನಗೂಲಿ ನೌಕರನ್ನ, ವಾಟರ್ ಸಪ್ಲೈ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕಾಯಂ ಮಾಡಬೇಕು ಅಂತೇಳಿ ನಮ್ದು ಬೇಡಿಕೆ ಇದೆ. ಇದು ನ್ಯಾಯಸಮ್ಮತವಾದ ಬೇಡಿಕೆ, ಇದನ್ನು ಕೂಡ ಬಗೆಹರಿಸಬೇಕು. ಕಸದ ಜೊತೆ ಕೆಲಸ ಮಾಡ್ತಕ್ಕಂಥ ಡ್ರೈವರ್ಗಳನ್ನ, UGD ವರ್ಕರ್ಸ್ನ,
ಏನು ಲೋಡರ್ಸ್ಗಳನ್ನ ಬೈಫರ್ಕೇಶನ್ ಮಾಡೋದು ಸರಿ ಇಲ್ಲ. ನಮಗೆ ಡ್ರೈವರ್ಗಳನ್ನ ಪರ್ಮನೆಂಟ್ ಮಾಡೋದ್ರಿಂದ STC ಸ್ಕೇಲ್ ಕೊಡ್ಬೇಕಾಯ್ತದೆ, ನಮ್ಗೆ ಆಗಲ್ಲ ಅಂತ ಸರ್ಕಾರ ನಮ್ಗೆ ನೆಗೋಸಿಯೇಷನ್ ಮಾಡ್ತು. ನಾವ್ ಹೇಳೋದು ಸರ್ಕಾರಕ್ಕೆ ಡ್ರೈವರ್ಗಳನ್ನ ಡಿ ಗ್ರೂಪ್ ಅಂತ ಕಿಳಿಸ್ಬಿಡಿ, ಡಿ ಗ್ರೂಪ್ ಸ್ಟಾಗ್ನೇಷನ್ ತಗೊಂಬನ್ನಿ, ಡಿ ಗ್ರೂಪ್ನವ್ರಿಗೆ ಏನೇನ್ ಸೌಲಭ್ಯ ಕೊಡ್ತೀರೋ ಅದನ್ನ ಕೊಡಿ. ನಮ್ಮಲ್ಲಿರ್ತಕ್ಕಂಥ ಡಿ ಗ್ರೂಪ್ ಡ್ರೈವರ್ಸ್ ಗಳನ್ನ, ಕಂಪ್ಯೂಟರ್ ಆಪರೇಟರ್ಸ್ ನ, ಲೋಡರ್ಸ್ ನ, ಕ್ಲೀನರ್ಸ್ ನ, ಅವ್ರನ್ನೆಲ್ಲ ಡೈರೆಕ್ಟ್ ಪೇಮೆಂಟ್ ಕೊಡಿ, ವೆಟ್ವೇಲ್ ನಲ್ಲಿ ಕೆಲಸ ಮಾಡೋರ್ನ ಅಂತ ಹೇಳಿ. ಆಮೇಲೆ ವಾಟರ್ ಸಪ್ಲೈ ನಲ್ಲಿ ಇರ್ತಕ್ಕಂಥವ್ರನ್ನ, ಲೈನ್ ಮ್ಯಾನ್ ಗಳನ್ನ, ಇವ್ರನ್ನೆಲ್ಲ ಕೂಡ ಮಾಡಿ ಅಂತ ನಾವು ಸರ್ಕಾರಕ್ಕೆ, ಇದು ನಮ್ಮ ನ್ಯಾಯಯುತವಾದ ಬೇಡಿಕೆ, ದಯವಿಟ್ಟು ಮಾಡ್ಕೊಡಿ. ಎಲ್ಲ ಬಡವರಿದ್ದೀವಿ, ನಮಗೆ ಸಂಬಳನೇ ಕಡಿಮೆ ಬರ್ತದೆ ಅಂತ ಹೇಳಿದ್ವಿ. ಇದು ಕೂಡ ನ್ಯಾಯಯುತವಾದ ಬೇಡಿಕೆನ ಈಡೇರಿಸಬಹುದಾಗಿದ್ದು ಸರ್ಕಾರ ಈಡೇರಿಸಲಿಲ್ಲ.